ಕೋಟ್ಯಾಧೀಶರಾಗುವಂತಹ ಒಂದು ಗುಣ ಯಾರಿಗಿದೆ, ಅವರಲ್ಲಿ ಕಂಡುಬರುವ ಸೂಚನೆಗಳೇನು, ಅರ್ಥದಲ್ಲಿ ಕೋಟ್ಯಾಧಿಪತಿ ಆಗುವಂತಹ ಯಾವುದಾದರೂ ಒಂದು ಸೂಚನೆ ಅರ್ಥದಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಹೆಚ್ಚಿನ ಜನರು ಕುತೂಹಲ ಭರಿತರಾಗಿರುತ್ತಾರೆ. ಅಂತಹ ಜನರಿಗಾಗಿ ಇವತ್ತು ನಾವು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಆ ಬಗ್ಗೆ ಹೇಳುತ್ತಿದೆ. ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಯಾದಂತಹ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯವನ್ನ, ಅವರ ಜಾತಕದಂತೆ ಅವರ ಭವಿಷ್ಯದ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ತೆರೆದಿರಿಸುತ್ತಿದ್ದೇವೆ. ಹಾಗೆ ಇವತ್ತು ನಕ್ಷತ್ರ ಲೋಕದಲ್ಲಿ ರೇವತಿ ನಕ್ಷತ್ರದ ಬಗ್ಗೆ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅಂದರೆ ಈ 3 ಕಾರ್ಯಕ್ರಮಗಳು, ಹಸ್ತರೇಖಾ ಸಾಮುದ್ರಿಕ, ನಾಯಕರುಗಳ ಭವಿಷ್ಯ ಮತ್ತು ನಕ್ಷತ್ರ ಲೋಕ, ಇದೆಲ್ಲವನ್ನು ವಿವರಿಸುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮ್ಗೆ ಹೇಳಿದ್ದೀನಿ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ಹೇಗಿದೆ, ಅವರ ಭವಿಷ್ಯದ ಎಲ್ಲವೂ ಏನು, ಏರಿಳಿತಗಳೇನು ಎಂಬುದನ್ನ ತಿಳಿದುಕೊಳ್ಳೋಣ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೋಟ್ಯಾಧಿಪತಿಯಾಗುವಂತಹ ಕೆಲವು ಚಿಹ್ನೆಗಳ ಬಗ್ಗೆ, ಕೆಲವು ಸೂಚನೆಗಳು ಅರ್ಥದಲ್ಲಿರುತ್ತದೆ. ಆ ಸೂಚನೆಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಹಾಗೆಯೇ ಇವತ್ತು ನಕ್ಷತ್ರ ಲೋಕದಲ್ಲಿ 27ನೇ ನಕ್ಷತ್ರ ರೇವತಿ ನಕ್ಷತ್ರದ ಬಗ್ಗೆ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದರಂತೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ಈಗ ನಾವು ಭವಿಷ್ಯ ತಿಳಿಯಲು ಹಲವು ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂದು ಕುತೂಹಲದಿಂದ ಕಾಯ್ತಿದ್ದಾರೆ. ಅಂತವರಿಗಾಗಿ ಇದರಲ್ಲಿ ಕೊಟ್ಟಿರುವ ಈ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕೆಂದಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ನಿಮ್ಮ ಜೀವನ ಹೇಗಿರುತ್ತದೆ ಮುಂತಾದ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತೇವೆ. ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಈ ವಿಷಯವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಿದೆ. ಈಗ ನೋಡಿ, ನಾನು ಇವತ್ತು ಮೊದಲನೇದಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನ ಹೇಳುತ್ತಿದ್ದೇವೆ. ಅವರು ಶಿಸ್ತುಬದ್ಧವಾಗಿ ಬದುಕುವಂತಹ ವ್ಯಕ್ತಿಯಾಗಿದ್ದಾರೆ. ಹಾಗೆಯೇ ಅವರು ನಾನು ಹೇಳಿದ್ದೇ ಸತ್ಯ ಎಂಬ ಭಾವನೆಯಿಂದ ಅವರು ತಮ್ಮ ನಡವಳಿಕೆಯನ್ನು ತೋರಿಸುತ್ತಿದ್ದಾರೆ. ಅಂದರೆ ಎಲ್ಲವೂ ನನ್ನಿಂದ ಸಾಧ್ಯ ಎಂಬ ಭಾವನೆ ಅವರಿಗಿದೆ. ಸಾಹಸದ ಕೆಲಸ ಮಾಡುವುದರಲ್ಲೂ ಹೆಚ್ಚು ಉತ್ಸಾಹ ತೋರುತ್ತಾರೆ. ಖರ್ಚು ಮಾಡುವಾಗ ಜಿಪುಣತನ ತೋರಿದರೂ ಯಾರಾದರೂ ನೆರವು ಕೇಳಿ ಬಂದರೆ ಕೈಯಲ್ಲಿರುವುದನ್ನು ಕೊಟ್ಟು ಸಹಾಯ ಮಾಡಲು ಯಾವ ಹಿಂಜರಿಕೆಯೂ ತೋರುವರಲ್ಲ. ಈ ರೀತಿ ಬೇರೆಯವರಿಗೆ ಸಹಾಯ ಮಾಡುವುದರಿಂದ ಆರೋಪಕ್ಕೆ ಬಲಿಯಾದ ನಿದರ್ಶನಗಳೂ ಇವೆ. ಸಹಾಯ ಪಡೆದವರಿಂದ ಒಳ್ಳೆಯ ಮಾತು ಕೇಳುವ ಅದೃಷ್ಟ ಅವರಿಗಿಲ್ಲ. ಹೀಗೆ ಹಣ ಕಳೆದುಕೊಂಡು ನಿರಾಸೆ ಅನುಭವಿಸುತ್ತಾರೆ. ಹೀಗೆ ಜೀವನದಲ್ಲಿ ಏರಿಳಿತಗಳಿಂದ ಮುಂದುವರಿದಿದೆ. ಹಾಗೆಯೇ ಸೌಭಾಗ್ಯ ಮತ್ತು ಕಷ್ಟ ನಷ್ಟಗಳು ಬದಲಾಗುತ್ತಿರುತ್ತದೆ. ಅವರಿಗೆ ದುಡಿಮೆ ಚೆನ್ನಾಗಿದ್ದಾಗ ಅನಿರೀಕ್ಷಿತವಾಗಿ ಎದುರಾಗುವ ಕೆಲವು ಸಮಸ್ಯೆಗಳು, ಖರ್ಚು ವೆಚ್ಚಗಳು ನೆಮ್ಮದಿಯನ್ನು ಕೆಡಿಸುತ್ತದೆ. ದಾಂಪತ್ಯ ಜೀವನ ಚೆನ್ನಾಗಿದೆ. ಅವರ ಏನಾದರೂ ಆಸೆ ಪಟ್ಟರೆ ಅದನ್ನು ಪಡೆಯಲು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಾರೆ. ಕೊನೆಗೆ ಅದು ಸಿಕ್ಕಿದರೂ ಅವರಿಗೆ ತೃಪ್ತಿ ದೊರೆಯುವುದಿಲ್ಲ. ಅದಕ್ಕಿಂತಲೂ ಉತ್ತಮವಾದದ್ದನ್ನು ಪಡೆಯಬೇಕಿತ್ತು ಎಂದು ಆಸೆ ಪಡುತ್ತಾರೆ. ಶ್ರಮ ಪಡಲು ಸಿದ್ಧರಿದ್ದಾರೆ. ಎಂತಹ ಕೆಲಸವನ್ನಾದರೂ ಶಿಸ್ತಿನಿಂದ ಮಾಡಿ ಮುಗಿಸುವ ಕ್ರಿಯಾಶೀಲರವರು. ಆದರೆ ನಿರೀಕ್ಷಿಸಿದಷ್ಟು ಪ್ರತಿಫಲ ಅವರಿಗೆ ಸಿಗುವುದು ಕಷ್ಟ. ಹಾಗೆಯೇ ತಪ್ಪುಗಳನ್ನು ಹುಡುಕುವ ಗುಣ ಇದೆ. ಯಾವುದೇ ವಸ್ತುವಾದರೂ ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕ ಅದರಲ್ಲೊಂದು ತಪ್ಪನ್ನು ಪತ್ತೆ ಮಾಡುತ್ತಾರೆ. ಸುಲಭವಾಗಿ ಯಾವುದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಅವರದಲ್ಲ. ವಿದ್ಯೆಯಿಂದ ಜೀವನದಲ್ಲಿ ಯಶಸ್ಸು, ಉದ್ಯೋಗ, ಹಣ ಸಂಪಾದನೆ ಮಾಡುವ ಅದೃಷ್ಟ ಅವರಲ್ಲಿ ಕಂಡು ಬರುತ್ತದೆ. ಅಕಾಡೆಮಿಕ್ ಶಿಕ್ಷಣ ಕಡಿಮೆಯಾದರೂ ಲೋಕಜ್ಞಾನದಿಂದ ಪಡೆದ ವಿದ್ಯೆ ಅವರನ್ನು ಕಾಪಾಡಲಿದೆ. ಎಷ್ಟೇ ಹಣ ದುಡಿದರೂ ಕೆಲವೊಮ್ಮೆ ಅವಶ್ಯಕತೆಗೆ ಖರ್ಚು ಮಾಡಲು ಹಣ ಇರುವುದಿಲ್ಲ.
ಅನಾವಶ್ಯಕ ಖರ್ಚು ವೆಚ್ಚಗಳೇ ಅದಕ್ಕೆ ಕಾರಣ. ಬಂಧು ಬಳಗದವರ ಬಗ್ಗೆ ಹೆಚ್ಚಿನ ಕಾಳಜಿ ಇರುವ ವ್ಯಕ್ತಿ ಅವರು. ಹಾಗೆಯೇ ತಾವು ಮಾಡುವ ಯಾವುದೇ ಒಂದು ಸೇವಾ ಕಾರ್ಯಕ್ರಮವಾಗಿರಲಿ ಅಥವಾ ರಾಜಕೀಯವಾಗಿರಲಿ ಅಥವಾ ಸ್ನೇಹಿತರೇ ಇರಲಿ, ಅವರೆಲ್ಲರಿಗೂ ಮೆಚ್ಚುವಂತೆ ಮಾಡಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಅದರಿಂದ ಸ್ನೇಹಿತರಿಂದಲೂ ವಿರೋಧ ಹೆಚ್ಚಾಗಿರುತ್ತದೆ. ಅವರಿಗೆ ಕೆಲವೊಮ್ಮೆ ತನ್ನ ವಿರುದ್ಧ ತಿರುಗಿ ಬಿದ್ದಂತಹ, ಅವರ ಮೇಲಿನವರು ತಿರುಗಿ ಬಿದ್ದಂತೆ ಅವರಿಗೆ ಭಾಸವಾಗುತ್ತದೆ. ಆದುದರಿಂದ ಅವರು ಮಾಡುವ ಕೆಲಸಗಳಲ್ಲಿ ಕಿರಿಕಿರಿ ಅನುಭವಿಸುವಂತಹ ಪರಿಸ್ಥಿತಿ ಎದುರಾಗಬಹುದು. ಹಾಗಾಗಿ ಕೆಲಸಗಳನ್ನು ಬದಲಾಯಿಸುವ ಯೋಚನೆ ಬರುತ್ತಿರುತ್ತದೆ. ಇಷ್ಟಪಟ್ಟು ಮಾಡುವ ಕೆಲಸದಲ್ಲಿ ಅವರಿಗೆ ಸಿಗುವ ಸಾಧ್ಯತೆ ಕಡಿಮೆ. ಆದುದರಿಂದ ಒಂದೇ ಕೆಲಸದಲ್ಲಿ ಸ್ಥಿರವಾಗಿರಲು ಕಷ್ಟವಾಗುತ್ತದೆ. ಆದರೂ ಹಣಕಾಸಿನ ವಿಷಯದಲ್ಲಿ ಅದೃಷ್ಟವಂತರೆಂದೇ ಹೇಳಬಹುದು. ಕಷ್ಟಪಟ್ಟು ದುಡಿಯುವ ಎಲ್ಲಾ ಸೂಚನೆಗಳು ಅವರಲ್ಲಿ ಕಂಡುಬರುತ್ತದೆ. ಮನಸ್ಸಿಗೆ ಏನೋ ದುಗುಡ, ಜೀವನದಲ್ಲಿ ಏನಾದರೂ ಅಚಾತುರ್ಯ ನಡೆಯಬಹುದೇನೋ ಎಂಬ ಚಿಂತೆ ಕಾಡುತ್ತಿರುತ್ತದೆ. ಆದರೆ ದೃಢವಾದ ಗಟ್ಟಿ ಮನಸ್ಸಿನ ಒಡೆಯರಾಗಿರುವುದರಿಂದ ಅಂತಹ ಚಿಂತೆಗಳನ್ನು ಮೆಟ್ಟಿ ಮುಂದೆ ಒರೆಯಲು ಸದಾ ಪ್ರಯತ್ನ ಪಡುತ್ತಲೇ ಇರುತ್ತಾರೆ. ಅದೇ ಅವರ ಜೀವನಾಭಿವೃದ್ಧಿಯ ಕಾರಣ. ದೂರದ ಊರಿಗೆ ಹೋಗಿ ದುಡಿಯಬೇಕೆಂಬ ಆಸೆ ಅವರಿಗಿದೆ. ಅಂತಹ ಯೋಚನೆಗಳು ಕೈಗೂಡುವುದು ಮಾನಸಿಕವಾಗಿ ಮಾತ್ರವಲ್ಲ, ಜಾಣತನದಲ್ಲೂ ಗಟ್ಟಿಗಳು. ಪ್ರತಿಯೊಂದು ವಿಚಾರವನ್ನು ಬೇರೆಯವರಿಗಿಂತ ಭಿನ್ನವಾದ ರೀತಿಯಲ್ಲಿ ಯೋಚಿಸುತ್ತಾರೆ. ಆದುದರಿಂದ ಎಂತಹ ಸಮಸ್ಯೆ ಎದುರಾದರೂ ಅದನ್ನೆಲ್ಲ ಬಿಡಿಸಿಕೊಂಡು ಮುಂದೆ ಸಾಗುವಂತಹ ಎದೆಗಾರಿಕೆ ಅವರಿಗಿದೆ. ಹಾಗೆಯೇ ಬೇರೆಯವರ ಮೇಲೆ ಮಾತಿನಿಂದ ಪ್ರಭಾವ ಬೀರುವ ಶಕ್ತಿ ಚೆನ್ನಾಗಿದೆ. ಆದುದರಿಂದ ಸಮಾಜ ಸೇವೆ ಅಥವಾ ರಾಜಕೀಯದಲ್ಲಿ ಅವರಿಗೆ ನಾಯಕರಾಗಿ ಎಲ್ಲರಿಂದಲೂ ಗೌರವಿಸಿಕೊಳ್ಳುವ ಸ್ಥಾನಮಾನಗಳನ್ನು ಪಡೆಯುವಂತಹ ಎಲ್ಲಾ ರೀತಿಯ ಅದೃಷ್ಟವು ಅವರಿಗಿದೆ. ಬೇರೆಯವರು ಶ್ರಮದಿಂದ ಮಾಡುವ ಕೆಲಸವನ್ನು ಇವರು ಬುದ್ಧಿಶಕ್ತಿಯಿಂದ ಬೇಗನೆ ಸುಲಭವಾಗಿ ಮಾಡಿ ಸೈ ಎನಿಸಿಕೊಳ್ಳುತ್ತಾರೆ. ಸೌಭಾಗ್ಯಗಳೆಲ್ಲವೂ ಅವರಿಗೆ ಸ್ವಂತ ದುಡಿಮೆಯಿಂದಲೇ ಬರುವಂತದ್ದು. ಆದುದರಿಂದ ಆಸೆಗಳು ಈಡೇರುತ್ತದೆ. ಇದೆಲ್ಲವೂ ಅವರ ಜೀವನದ ಸಾಮಾನ್ಯ ಫಲಗಳು. ಇನ್ನು ಯಾವ ವಯಸ್ಸಿನಲ್ಲಿ ಏನು ನಡೆಯುತ್ತದೆ ಎಂದು ಪರಿಶೀಲಿಸೋಣ. ಇಲ್ಲಿ ಕೊಟ್ಟಿರುವ ವಯಸ್ಸು ಅಂದಾಜು ಮಾತ್ರ. ಆದುದರಿಂದ 1-2 ವರ್ಷ ವಯಸ್ಸು ಹೆಚ್ಚು ಕಡಿಮೆ ಆಗುತ್ತದೆ ಎಂಬುದನ್ನು ಮರೆಯಬಾರದು. ಹುಟ್ಟಿ ಸುಮಾರು 8 ವರ್ಷದವರೆಗೆ ಸೌಭಾಗ್ಯದ ಕಾಲ. ಅಂದರೆ ಇದರ ಫಲ ತಂದೆ ತಾಯಿಗೆ ದೊರೆತಿರುತ್ತೆ. ಸುಖದಾಂಪತ್ಯ ಜೀವನ ಮತ್ತು ಜೀವನದಲ್ಲಿ ಬೇಕಾದ ಹಲವು ಸೌಲಭ್ಯಗಳನ್ನು ಅವರು ಆ ಕಾಲದಲ್ಲಿ ಅನುಭವಿಸಿರಬಹುದು. ಮುಂದೆ ಸುಮಾರು 15 ವರ್ಷ ವಯಸ್ಸಾಗುವವರೆಗೆ ಜೀವನದಲ್ಲಿ ಹೆಚ್ಚಿನ ಸಂತೋಷಗಳು ಕಂಡು ಬರುತ್ತಿಲ್ಲ. ಕೆಲವು ಸಾಹಸಗಳನ್ನು ಮಾಡಲು ಪ್ರಯತ್ನ ಪಟ್ಟಿರಬಹುದು, ಅದರಲ್ಲಿ ಅವರು ಸಂತೋಷ ಕಾಣಲು ಪ್ರಯತ್ನಿಸಿದರು. ಹಾಗೆ ಕೆಲವು ಸಮಸ್ಯೆಗೂ ಸಿಕ್ಕಿ ಹಾಕಿಕೊಂಡಿರುವ ಸೂಚನೆಗಳು ಕಾಣಿಸುತ್ತಿದೆ. ಕೆಲವು ಸಾಹಸ ಪ್ರವೃತ್ತಿಗಳು ಈಗಲೂ ಅವರಲ್ಲಿ ಕಂಡು ಬರುತ್ತಿದೆ. ಸುಮಾರು 15ನೇ ವಯಸ್ಸಿನಿಂದ 33ನೇ ವಯಸ್ಸಿನವರೆಗೆ ಅವರಲ್ಲಿ ಕೆಲವು ಪ್ರತಿಭೆಗಳು ಹೊರಗೆ ಬರುವಂತಾಗಿರುವಂತಹ ಸೂಚನೆಗಳಿವೆ. ಅಂದರೆ ಕಷ್ಟಪಟ್ಟು ಶಿಕ್ಷಣ ಪಡೆಯುವ ಸೂಚನೆಗಳು ಕಂಡು ಬರುತ್ತಿದೆ. ಇದೇ ವಯಸ್ಸಿನಲ್ಲಿ ಅವರಿಗೆ ವಿವಾಹವೂ ನಡೆದಿರುವಂತಹ ಸೂಚನೆ ಕಂಡು ಬರುತ್ತದೆ. ಹಾಗೆಯೇ ಉದ್ಯೋಗ ಆರಂಭವಾಗುತ್ತದೆ. ವಿವಾಹ ಮುಂತಾದ ಶುಭ ಕಾರ್ಯಗಳು ಇದೇ ಕಾಲದಲ್ಲಿ ನಡೆಯುವುದಿರುವ ಸಾಧ್ಯತೆಗಳಿವೆ. ಹಾಗೆಯೇ ಆರಂಭಿಸಿದ ಯಾವುದೇ ಉದ್ಯೋಗವು ಬೇಸರ ತರುವಂತಹ ರೀತಿಯಲ್ಲಿ ಇರುವುದರಿಂದ ಸುಮಾರು 15ನೇ ವಯಸ್ಸಿನಿಂದ 18ನೇ ವಯಸ್ಸು ಮತ್ತು 30ನೇ ವಯಸ್ಸಿನಿಂದ 33ನೇ ವಯಸ್ಸು ಹೆಚ್ಚು ಸಮಸ್ಯೆಗಳ ಕಾಲವಾಗಿತ್ತು. ಮಾಡುತ್ತಿರುವ ಕೆಲಸದಲ್ಲಿ ಅತೃಪ್ತಿ, ಮನೆಯಲ್ಲಿ ಸಮಸ್ಯೆ, ಮಾನಸಿಕ ಒತ್ತಡಗಳು ಮುಂತಾದ ಸಮಸ್ಯೆಗಳನ್ನು ಕಾಡಿರುವ ಸಾಧ್ಯತೆಗಳಿವೆ. ಸುಮಾರು 34ನೇ ವಯಸ್ಸಿನಿಂದ 48ನೇ ವಯಸ್ಸಿನವರೆಗೆ ಕಷ್ಟ ಸುಖಗಳನ್ನು ಸಮ್ಮಿಶ್ರ ಕಾಲ. ಕೆಲವು ಸಮಸ್ಯೆಗಳಿದ್ದರೂ 45ನೇ ವಯಸ್ಸಿನಿಂದ ಬಳಿಕ ಅವರು ಸ್ವಂತವಾಗಿ ದುಡಿದು ಹೆಚ್ಚಿನ ಆಸ್ತಿಯನ್ನು ಮಾಡುವಂತಹ ಸೂಚನೆಗಳು ಅವರಲ್ಲಿ ಕಂಡುಬರುತ್ತೆ. ಧನಾಭಿವೃದ್ಧಿ, ಹೊಸ ವಾಹನಗಳು, ಆಸ್ತಿ ಮುಂತಾದ ಸೌಭಾಗ್ಯಗಳು ಕಾಣಿಸುತ್ತಿದೆ. 43ನೇ ವಯಸ್ಸಿನಿಂದ ಗೃಹತಿಯಲ್ಲಿ ಬದಲಾವಣೆ ಕಾಣಿಸುತ್ತಿದೆ. ಮುಂದೆ ಸುಮಾರು 48ನೇ ವಯಸ್ಸಿನ ಬಳಿಕ ಆದಾಯ ಮತ್ತು ಖರ್ಚು ಒಂದೇ ರೀತಿಯಾಗಿರುತ್ತೆ. ಆದಾಯ ಹೆಚ್ಚಿಗೆ ಇದ್ದರೂ ಆಗಾಗ ಖರ್ಚು ಹೆಚ್ಚಾಗಿ ಸಮಸ್ಯೆ ಆಗಬಹುದು. ಆರೋಗ್ಯದ ಬಗ್ಗೆ ಎಚ್ಚರವಾಗಿರಬೇಕು. ಮುಂದೆ ಸುಮಾರು 68ನೇ ವಯಸ್ಸಿನಿಂದ ಸುಮಾರು 84ನೇ ವಯಸ್ಸಿನವರೆಗೆ ಬುಧ ಪ್ರಭಾವ ಕಂಡುಬರುತ್ತದೆ. ಆದುದರಿಂದ ಸಮಾಜದಲ್ಲಿ ಗೌರವ, ಮಾನಗಳು ಲಭಿಸುವ ಸೂಚನೆಗಳಿವೆ. ಹೀಗೆ ಜೀವನ ಏರಿಳಿತಗಳಿಂದ ಕೂಡಿ ಸುಖ ದುಃಖ ಸಮ್ಮಿಶ್ರವಾಗಿ ಮುಂದುವರಿಯುವುದು. ಅವರು ಆಸೆ ಪಟ್ಟಂತೆ ಎಲ್ಲವನ್ನೂ ಪಡೆಯುವಂತಹ ಅದೃಷ್ಟ ಅವರ
ಅವರಲ್ಲಿ ಕಂಡುಬರುತ್ತದೆ. ಆದರೆ ಜೀವನದಲ್ಲಿ ಕೆಲವು ಬಲವಾದ ಸಮಸ್ಯೆಗಳು ಇರುವುದರಿಂದ ಅವರು ಅದನ್ನೆಲ್ಲವನ್ನು ನಿಭಾಯಿಸಿಕೊಂಡು ಮುಂದುವರಿಯುವಂತಹ ಶಕ್ತಿ ಅವರಿಗಿದೆ, ಆ ಧೈರ್ಯವೂ ಅವರಿದೆ. ಯಾಕಂದರೆ ಅವರು ಸಾಹಸ ಪ್ರಿಯರಾಗಿದ್ದಾರೆ. ಅವರು ಆಸೆಪಟ್ಟಂತಹ, ಅವರಿಗೆ ಸುಮಾರು 60 ವಯಸ್ಸಿನ ಆಸುಪಾಸಿನಲ್ಲಿ ಅವರಿಗೆ ಅವರು ಆಸೆಪಟ್ಟಂತಹ ಸ್ಥಾನಮಾನಗಳು ಅವರಿಗೆ ದೊರೆಯಲಿದೆ. ಇದು ಸಾಮಾನ್ಯವಾಗಿ ಅವರಲ್ಲಿ ಕಂಡು ಬರುವಂತಹ ಸಾಮಾನ್ಯ ಫಲಗಳು, ಅಥವಾ ಇದು ನಮಗೆ ಸಿಕ್ಕಿರುವಂತಹ ಮಾಹಿತಿ, ಅವರಲ್ಲಿ ಇರುವಂತಹ ಮಾಹಿತಿ, ನಮಗೆ ದೊರೆತಿರುವ ಮಾಹಿತಿ ಅಂತೆ ನಾವು ಇದನ್ನು ಹೇಳಿದ್ದೇವೆ. ಆದುದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು ಎಂಬುದು ನಮ್ಮ ಅಭಿಪ್ರಾಯ. ಸರಿಯಾದ ನಿಖರವಾದ ಮಾಹಿತಿ ಆಗಿದ್ದರೆ ಇದೆಲ್ಲವೂ ನಿಜವಾಗುತ್ತದೆ. ಈಗ ನಾವು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೋಟ್ಯಾಧಿಪತಿಗಳಾಗುವಂತಹ ಕೆಲವು ಸೂಚನೆಗಳನ್ನ ನೋಡೋಣ. ಮಂಗಳ ಪರ್ವ ನಿಮ್ಗೆ ಗೊತ್ತಿದೆ. ಮಂಗಳ ಪರ್ವ 2ರಿಂದ ಇದು ಮಂಗಳ ಪರ್ವ, ಇಲ್ಲಿ ನಿಮ್ಗೆ ಗೊತ್ತಿದೆ, ಇದು ಮಂಗಳ ಪರ್ವ. ಈ ಮಂಗಳ ಪರ್ವದಿಂದ ಹೃದಯ ರೇಖೆಗೆ ಈ ರೀತಿ ಹೃದಯ ರೇಖೆ ಉನ್ನತ ಸ್ಥಾನಮಾನ ನೋಡಿ. ಈಗ ಇಲ್ಲಿಂದ ಹೀಗೆ ಗೆರೆಗಳು ಬಂದಿದೆ. ಅಂದರೆ ಈ ರೀತಿಯ ಗೆರೆಗಳು, ಈ ಗೆರೆ ಹೀಗೆ ಮುಂದಕ್ಕೆ ಹೋಗಿರ್ಬೇಕು. ಹೀಗೆ ಗೆರೆಗಳಿದ್ದರೆ, ಈಗ ಬಂದಿದ್ದರೆ, ಅದು ನೋಡಿ, ಈಗ ಬಂದಿದ್ರು, ಈಗ ಬಂದಿರುತ್ತೆ. ಈಗ ಬಂದಿದ್ದರೆ ಅವರು ಉನ್ನತ ಸ್ಥಾನಮಾನಗಳನ್ನು ಕಂಡುಕೊಳ್ಳುತ್ತಾರೆ. ಅವರಿಗೆ ಎಲ್ಲ ರೀತಿಯಲ್ಲೂ ಉನ್ನತವಾದ ಹುದ್ದೆಯನ್ನು ಪಡೆಯುವಂತಹ ಸಾಧ್ಯತೆ ಇದೆ ಎಂಬುದನ್ನ ಇದು ತೋರಿಸುತ್ತದೆ. ಹೃದಯ ರೇಖೆ ಕೊನೆಯಲ್ಲಿ ಮೀನಿನ ಚಿಹ್ನೆ ಇದ್ದರೆ, ಈಗ ಹೃದಯ ರೇಖೆ ಇದು ಹೃದಯ ರೇಖೆ, ಇದರಲ್ಲಿ ಹೀಗೆ ಮೀನಿನ ಚಿಹ್ನೆ ಇದ್ದರೆ, ಹೃದಯ ರೇಖೆಯಲ್ಲಿ ಹೀಗೆ ಮೀನಿನ ಚಿಹ್ನೆ ಇದ್ದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ, ಸಂತೋಷಕರವಾಗಿರುತ್ತದೆ, ಆರೋಗ್ಯವು ಉತ್ತಮವಾಗಿರುತ್ತದೆ, ಹಣಕಾಸು ಸಂಪಾದನೆ ಚೆನ್ನಾಗಿದ್ದು ಅವರು ಕೋಟ್ಯಾಧಿಪತಿ ಆಗುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಜ್ಞಾನರೇಖೆಯಿಂದ ಒಂದು ರೇಖೆ ಸೂರ್ಯಪರ್ವಕ್ಕೆ ಬಂದಿದ್ದರೆ, ಜ್ಞಾನರೇಖೆಯಿಂದ ಇದು ಜ್ಞಾನರೇಖೆ ಗೊತ್ತು, ಹೀಗೆ ಜ್ಞಾನರೇಖೆಗೆ ಒಂದು ರೇಖೆ ಬಂದಿದ್ದರೆ ಅತ್ಯುತ್ತಮ ಫಲ. ಇದು ಪಾಲುದಾರಿಕೆ ವ್ಯವಹಾರದಿಂದ ನಷ್ಟವಾಗಲಿದೆ, ಆದರೆ ವ್ಯವಹಾರ ಹೆಚ್ಚು ಸೂಕ್ತ. ಸ್ವಂತವಾದಂತಹ ವ್ಯವಹಾರ, ಅದರಲ್ಲೂ ವಿದೇಶಿ ವ್ಯವಹಾರವನ್ನು ಅವರು ಆರಂಭಿಸಿದರೆ ಅವರು ಕೋಟ್ಯಾಧಿಪತಿ ಆಗುವಂತಹ ಸಾಧ್ಯತೆ ಇದೆ ಎಂಬುದರ ಸೂಚನೆ ಇದಾಗಿದೆ ಎಂಬುದನ್ನ ತಿಳ್ಕೋಬೇಕು. ಅಂದರೆ ಪಾಲುದಾರಿಕೆಯಲ್ಲಿ ಯಾವ ವ್ಯವಹಾರವನ್ನು ಅವರು ಮಾಡಬಾರದು, ಹಾಗೆ ಮಾಡಿದರೆ ಅದು ನಷ್ಟವಾಗುತ್ತದೆ ಎಂಬುದನ್ನು ಮರೆಯಬಾರದು. ಹೆಬ್ಬೆರಳ ಕೆಳಗೆ ಹೀಗೆ ಚಿಹ್ನೆ ಇದ್ದರೆ, ಹೆಬ್ಬೆರಳ ಕೆಳಗೆ ಹೀಗೆ, ಹೆಬ್ಬೆರಳ ಕೆಳಗೆ ಇದು ಹೆಬ್ಬೆರಳು, ಇಲ್ಲಿ ನೋಡಿ, ಇಲ್ಲಿ ಹೀಗೆ ಇಂತಹ ಚಿಹ್ನೆಗಳಿದ್ದರೆ, ಈ ರೀತಿಯ ಚಿಹ್ನೆಗಳಿದ್ದರೆ, ಬೆಳಗ್ಗೆ ಈ ರೀತಿಯ ಚಿಹ್ನೆಗಳಿದ್ದರೆ ಅವರು 50ನೇ ವಯಸ್ಸಿನ ಬಳಿಕ ಯಾವುದಾದರೂ ಪ್ರಣಯ ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಅವರು ಹಣ ಸಂಪಾದನೆ ಮಾಡಿಕೊಂಡಿದ್ದರೂ ಸಹ ಅವರು ಅದರಲ್ಲಿ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ನಾವು ಇದನ್ನ ಹೇಳ್ತೀವಿ, ಈ ಮನಿ ಟ್ರಯಾಂಗಲ್ ಇದೆಯಲ್ಲ, ಮನಿ ಟ್ರಯಾಂಗಲ್ 2 ಟ್ರಯಾಂಗಲ್ ಇದ್ದರೆ, ಈಗ ಇದು ಒಂದಾಯ್ತು, ಇದು 2 ಅಂತ, ಇದು 1 ಇದು 2, ಈಗ 2 ಟ್ರಯಾಂಗಲ್ ಇದ್ದರೆ ಅವರು ಕೋಟ್ಯಾಧೀಶರಾಗುತ್ತಾರೆ. 1 ಟ್ರಯಾಂಗಲ್ ಅಲ್ಲ, 2 ಟ್ರಯಾಂಗಲ್ ಇರಬೇಕು. ಹಾಗಿದ್ದಾಗ ಅವರು ಕೋಟ್ಯಾಧೀಶರಾಗುತ್ತೆ. ಆಯುಷ ರೇಖೆಯಲ್ಲಿ ಮೊದಲೇ ಹೇಳಿದ್ದೀನಿ, ಆಯುಷ ರೇಖೆಯಲ್ಲಿ ಈ ರೀತಿ ಮೇಲ್ಮುಖವಾದ ರೇಖೆಗಳು, ಈ ರೀತಿ ಮೇಲ್ಮುಖವಾಗಿ ರೇಖೆಗಳಿದ್ದರೆ ಅದು ಅವರ ಪ್ರೋಗ್ರೆಸಿವ್ ಲೈನ್ ಆಗಿದ್ದು, ಇದೇ ಅದರ ಜೊತೆಯಲ್ಲೇ ಈ ಮನಿ ಟ್ರಯಾಂಗಲು 2 ಇದ್ದರೆ ಅವರು ಖಂಡಿತವಾಗಲೂ ಕೋಟ್ಯಾಧೀಶರಾಗುತ್ತಾರೆ ಎಂಬುದರ ಸೂಚನೆಯಾಗಿದೆ ಎಂದು ತಿಳಿಯಬಹುದು. ಆಗ ನೋಡಿ, ನಾವು ಹೇಳಿದ್ದು ಇಷ್ಟು ವಿಚಾರಗಳು ಇವತ್ತು ನಮ್ಮ ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ಕೋಟ್ಯಾಧೀಶರಾಗುವಂತಹ ಕೆಲವು ಸೂಚನೆಗಳ ಬಗ್ಗೆ ಹೇಳಿದ್ದೇವೆ. ಇನ್ನು ನಮ್ಮ ನಕ್ಷತ್ರ ಲೋಕದಲ್ಲಿ ನಾವಿವತ್ತು 27ನೇ ಅಂದ್ರೆ ಕೊನೆಯ ನಕ್ಷತ್ರ, ಒಟ್ಟು 27. ನಾವು ಮೊದಲಿಂದ ಶುರು ಮಾಡಿ, ಯಾವುದರಿಂದ ಅಶ್ವಿನಿಂದ ಶುರು ಮಾಡಿ ರೇವತಿಯವರೆಗೆ 27 ನಕ್ಷತ್ರಗಳನ್ನ ಇವಾಗ ನಾವು ಲೆಕ್ಕ ಹಾಕಿ ಹೇಳಿದ್ದೇವೆ. ಅದರಲ್ಲಿ ಈ ಕೊನೆಯದಾದಂತಹ ನಕ್ಷತ್ರಗಳು ರೇವತಿ ನಕ್ಷತ್ರ. ಈ ರೇವತಿ ನಕ್ಷತ್ರದಲ್ಲಿ ಹುಟ್ಟಿದವರು ಉತ್ತಮ ಗುಣವಂತರಾಗಿರುತ್ತಾರೆ. ನ್ಯಾಯ ನೀತಿಯನ್ನು ಪರಿಪಾಲಿಸುವ
ಇವರು ಸಂದರ್ಭಕ್ಕೆ ಅನುಗುಣವಾಗಿ ಹೊಂದಿಕೊಳ್ಳುವ ಜಾಣರಾಗಿರುತ್ತಾರೆ. ಆದರೆ ಯಾರ ಎದುರು ಸೋಲುವ ಗುಣ ಇವರಲ್ಲಿ ಕಂಡುಬರುವುದಿಲ್ಲ. ತಮ್ಮ ಅಭಿಪ್ರಾಯಕ್ಕೆ ಅಂಟಿಕೊಂಡಿರುತ್ತಾರೆ. ಇವರು ಪ್ರಯತ್ನ ಪಟ್ಟರೆ ಹಾಗೂ ಪ್ರೋತ್ಸಾಹವಿದ್ದರೆ ಉತ್ತಮವಾದ ಉನ್ನತ ಶಿಕ್ಷಣ ಪಡೆಯಲು ಸಾಧ್ಯ. ಅದು ತನ್ನಿಷ್ಟದಂತೆ ಮಾತ್ರ ಯೋಚಿಸಿ ಮಾತನಾಡುತ್ತಾರೆ. ಹಾಗೆ ತಾನು ಹೇಳಿದ್ದು ಸರಿ ಎಂಬ ನಂಬಿಕೆ ಇವರಲ್ಲಿ ಬಲವಾಗಿ ಕಂಡುಬರುತ್ತದೆ. ಕಲೆ, ಕ್ರೀಡೆ ಮುಂತಾದವುಗಳಲ್ಲಿ ಇವರಿಗೆ ಹೆಚ್ಚಿನ ಆಸಕ್ತಿ ಕಂಡುಬರುತ್ತದೆ. ಅವರು ಯಾವುದಾದರೂ ಮಾತು ಕೊಟ್ಟರೆ ಆ ಮಾತಿನಂತೆ ನಡೆದುಕೊಳ್ಳಲು ಹೆಚ್ಚಿನ ಶ್ರಮ ಪಡುತ್ತಾರೆ. ಹಾಗೆ ಅವರು ಹೆಚ್ಚಿನ ಶ್ರಮವನ್ನ ತೋರಿಸುತ್ತಾರೆ. ಇದು ರೇವತಿ ನಕ್ಷತ್ರದವರ ಕೆಲವು ಗುಣಗಳು. ಇನ್ನು ಮುಂದೆ ಇದೇ ರೀತಿ ನಮ್ಮ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳ್ತಾ ಹೋಗ್ತೇವೆ. ಇದರಲ್ಲಿ ನಾವು ಮುಖ್ಯವಾಗಿ ತಿಳಿಯಬೇಕಾದ ವಿಚಾರ, ಯಾವುದೇ ಜ್ಯೋತಿಷಿಯ ಹತ್ರ ನೀವು ಜಾತಕದಂತೆ ಭವಿಷ್ಯ ಹೇಳಬೇಕಾದ್ರೆ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯ ಕರೆಕ್ಟ್ ಆಗಿರಬೇಕು, ನಿಖರವಾಗಿರಬೇಕು. ಇಲ್ಲದಿದ್ದರೆ ಜ್ಯೋತಿಷದಲ್ಲಿ ಹೇಳಿರುವಂತಹ ಮಾತುಗಳು ತಪ್ಪಾಗಬಹುದು ಎಂಬುದನ್ನ ಮತ್ತೊಮ್ಮೆ ನೆನಪು ಮಾಡಿಸಿಕೊಳ್ಳುತ್ತಿದ್ದೇನೆ. ಯಾಕಂದರೆ ಹೆಚ್ಚಿನ ಜನರು ತಮ್ಮ ನಕ್ಷತ್ರ ಯಾವುದು ಏನು ಅಂತ ಯಾರೋ ಹೇಳಿರುವ ನಕ್ಷತ್ರ ನಿಮ್ದಿದು ಹೆಸರಿನಿಂದ ಇದೇ ನಕ್ಷತ್ರ ಅಂತ ಹೇಳ್ತಾರೆ. ಆ ರೀತಿ ನಕ್ಷತ್ರ ರಾಶಿಯನ್ನ ಲೆಕ್ಕ ಹಾಕಿದ್ರೆ ಅವರ ನಿಜವಾದ ಭವಿಷ್ಯ ತಿಳಿಯಲು ಸಾಧ್ಯವಾಗುವುದಿಲ್ಲ. ಆದರೆ ನಿಖರವಾದ ಹುಟ್ಟಿದ ಸಮಯ ಮತ್ತು ದಿನಾಂಕ ಇದ್ದರೆ ಮಾತ್ರ ಅವರ ನಿಖರವಾದ ಭವಿಷ್ಯವನ್ನ ಜಾತಕದ ಮೂಲಕ ಹೇಳಲು ಸಾಧ್ಯ. ಹಾಗಿಲ್ಲದಿದ್ದವರು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ತಮ್ಮ ಭವಿಷ್ಯವನ್ನು ಕೇಳುವುದು ಒಳ್ಳೆಯದು. ಏನೇ ಆದರೂ ನಿಮ್ಮ ಅಭಿಪ್ರಾಯ, ನಿಮಗೆ ಯಾವುದು ಇಷ್ಟವೋ ಅದನ್ನು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ನಲ್ಲಿ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ. ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮಗೆ ನಿಮ್ಮ ಭವಿಷ್ಯದಲ್ಲಿ ಏನು ಮಾಡಬೇಕಂತ ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದು ಹೇಗೆ ಎಂಬುದು ಮುಂತಾದ ವಿಚಾರಗಳನ್ನು ತಿಳಿಸುತ್ತೇವೆ. ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ನೆನಪು ಮಾಡುತ್ತೇನೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮ್ಗೆಲ್ಲರಿಗೂ ಧನ್ಯವಾದ.